ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತಾ ಅಂತ ಸರ್? ಅಲ್ಲ, ಆಗ್ಲೂಬಹುದು. ಬಹಳ ಗಂಭೀರವಾದಂತ ವಿಚಾರ. ಯಾಕಂದ್ರೆ ಯುವಕರು ನಮಗೆ ನೌಕರಿ ಸಿಕ್ಲಿಲ್ಲ ಅನ್ನೋದು ಬಹಳ ಗಂಭೀರವಾದಂತ ವಿಚಾರ. ಒಂದ್ ಕಡೆ ಅವರನ್ನ ಹೆಚ್ಚು ವಿದ್ಯಾವಂತರಾಗಬೇಕು, ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡೋದು, PhD ಮಾಡಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತೀವಿ. ಆದ್ರೆ ಅವರಿಗೆ ನೌಕರಿ ಸಿಕ್ಕಿದಾಗ ಸ್ವಾಭಾವಿಕವಾಗಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಯಾಕೆಂದ್ರೆ ಈಗ ಇಂಟರ್ನಲ್ ರಿಸರ್ವೇಶನ್ ನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ನಿಧಾನ ಆಗಿದೆ. ಅದನ್ನ ಸರಿಪಡಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಚರ್ಚೆ ಮಾಡಿ. ಸರ್, ಬಿಜೆಪಿ ಅಧಿಕಾರದಲ್ಲಿದ್ದಾಗ 2 ಲಕ್ಷಕ್ಕಿಂತ ಜಾಬ್ಗಳನ್ನ ಹಾಗೆ ವೇಕೆಂಟ್ ಬಿಟ್ಟು ಹೋಗಿದ್ರು ಅನ್ನೋ ಆರೋಪ ಕೂಡ ಇದೆ. ಅದು ಮತ್ತೆ ಕಂಟಿನ್ಯೂ ಆಗ್ತಿದೆಯಾ ನಿಮ್ಮ ಅವಧಿನಲ್ಲಿ? ಅಲ್ಲ, ನಾವು ಏನು ಅದರಲ್ಲಿ ಏನು ಮುಚ್ಚುಮರೆ ಇಲ್ಲಲ್ಲ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿಲ್ವಾ? ನಾವು ಹೇಳಿದ್ದೀವಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನ ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನ ಈಗ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಬಹಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು 2.5 ವರ್ಷದಲ್ಲಿ. ಆದರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ನು ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನು ಮುಂದುವರಿಸ್ತಾರೆ. ಈಗ ನಮ್ಮ ಇಲಾಖೆನಲ್ಲೇ ನಾನು ಹೇಳಿದೆ ನಿನ್ನೆ ದಿವಸ 17,000 ಹುದ್ದೆ ಖಾಲಿ ಇದೆಯಪ್ಪ ನಮ್ಮಲ್ಲಿ. ಈಗಾಗಲೇ ನಮಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಮಾಡೋದಕ್ಕೆ. ಅದನ್ನ ನೋಡ್ಕೊಂಡು ಮಾಡ್ತೀವಿ. ಗ್ಯಾರಂಟಿಗಳು ಹೊರೆ ಆಗ್ತಿದೆ ಅಂತ ಸರ್ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಗ್ಯಾರಂಟಿಗಳು ಹೊರೆ ಆಗ್ತಿದೆ ಅಂತ. ಅಲ್ಲ, ನಾವು ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವು ಎಲ್ಲರೂ ಸೇರಿ ತಯಾರು ಮಾಡಿದ್ವಿ. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದ್ರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತಗೊಂಡೇನೆ ಈ ಮ್ಯಾನಿಫೆಸ್ಟೋ ನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು, ಅವ್ರಿಗೆ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಹಂಗ ಅನಿಸಿರ್ಬೋದು. ಅವಾಗ ಚರ್ಚೆ ಮಾಡುವಾಗ ಇದೆಲ್ಲ ಗೊತ್ತಿತ್ತಲ್ವಾ ಸರ್, ಈ ಥರದ್ದು ಆಗುತ್ತೆ, ಹಣ ಎಷ್ಟು ಖರ್ಚಾಗುತ್ತೆ ಅನ್ನೋದು. ಈಗ ಈ ಸಂದರ್ಭದಲ್ಲಿ ಹೇಳೋಂಥ ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೋಡೋಣ, ಚರ್ಚೆ ಮಾಡ್ತೀವಿ. ಅವರು ಈಗ ಅಧ್ಯಕ್ಷರೇ ಇದ್ದಾರೆ. ಈಗಲೂ ಕೂಡ ಅವತ್ತು ಅಧ್ಯಕ್ಷರಿದ್ರು, ಇವತ್ತು ಅಧ್ಯಕ್ಷರಿದ್ದಾರೆ. ಈಗ ಇದನ್ನ ಸಾಲ್ವ್ ಯಾರು ಮಾಡಬೇಕು? ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಾವುಗಳು ಎಲ್ಲ ಸೇರಿ ಮಾಡಬೇಕು. ಪರಿಷ್ಕರಣೆ ಏನಾದರೂ ಆಗುತ್ತಾ ಅಂತ? ಅದು ಏನು, ಅದು ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವರೇನು ನಮಗೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನ ಪರಿಗಣಿಸ್ತೇವೆ. ಆಮೇಲೆ ಸರ್, ಫೈನಾನ್ಷಿಯಲಿ ಸ್ಟೇಬಲ್ ಇರೋರು ಈ ಫ್ರೀ ಬೇಸ್ನೆಲ್ಲ ವಾಲಂಟಿಯರ್ ಆಗಿ ತಗೊಳ್ಬೇಡಿ ಅಂತ CM ಅವರು ಕೂಡ ಮನವಿ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಮಟ್ಟಿಗೆ ಬಂದ್ಬಿಡ್ತಾ ಅಂತ ಸರ್? ಅಲ್ಲ, ಅವರಿಗೆ ನೋಡಿ, ನಾವೇನ್ ಮಾಡೋದು ಅಂದ್ರೆ, ನಾವು ಕ್ಲಾಸಿಫಿಕೇಶನ್ ಮಾಡೋದು ಬೇಡ. ಅವ್ರ ಹತ್ರ ಹಣ ಇದೆ, ಇವ್ರ ಹತ್ರ ಇಲ್ಲ, ಆ ಥರ ನಾವು ಡಿಫ್ರೆನ್ಶಿಯೇಷನ್ ಮಾಡೋದು ಬೇಡ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತಗೊಳ್ಳೋದಿಲ್ಲ ವಾಲಂಟಿಯರ್ಗೆ. ಅವ್ರು ಯಾರು ಹಣವಂತರು ಯಾರು ತಗೊಳ್ತಾರೆ ಅಂತೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದೆವು. ಈಗ ಕೆಲವರು ಅದೆಲ್ಲ ಏನು ನಮಗೂ ಕೊಡಿ, ಇದ್ರು ನಮ್ಗೆ ಕೊಡಿ ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನು ಇರೋರು ಕೂಡ 2,000 ರೂಪಾಯಿ ತಗೊಳ್ತಾರೆ. ಆ ಥರದಲ್ಲಿ ನಾವು ಏನು ಅವರಿಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಿಲ್ಲ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು. ಈಗ ಹಿಂದೆ ತಮ್ಗೆ ಗೊತ್ತಿದೆ, ಆಲ್ ಇಂಡಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಅನ್ನ ವಾಪಸ್ ಕೊಟ್ಟರು ಬಹಳ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು. ಹಾಗೆ ಆ ಅರ್ಥದಲ್ಲಿ ಅವರೇ ಕರೆ ಕೊಟ್ಟಿದ್ರು. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಅದೇ ರೀತಿ ಕರೆ ಕೊಟ್ಟಿದ್ದಾರೆ. ಸರ್, ಒಂದು ಮುಂದುವರೆದ ಮುದ್ದೆ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. ಇದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ? ಮಾಹಿತಿ ತಗೊಳ್ತೀನಿ.